ಫ್ರೆಂಡ್ಸ್, ಮಂಗಳವಾರ ಬೆಳಗ್ಗೆ ನಾನು ಬೇಗನೆ ಎದ್ದು ಕಾಫಿ ಕುಡಿದು ಮನೆ ಕೆಲಸ ಎಲ್ಲ ಮಾಡಿ, ಇವತ್ತು ವಾರ ಬೇರೆ, ಸಿಂಚುನ ಸ್ಕೂಲಿಗೆ ಕಳಿಸಿ ನಾನು ಅಮ್ಮನ ಮನೆ ಹತ್ರ ಹೋದೆ. ಏನಕ್ಕೆ ಅಂದರೆ ಧರ್ಮಸ್ಥಳ ಸಂಘ ಸ್ವಲ್ಪ ಲೋನಿಂದೆಲ್ಲ ಕೆಲಸ ಇತ್ತು. ಹಂಗಾಗಿ ಧರ್ಮಸ್ಥಳ ಸಂಘದ್ದು ಅಂದರೆ ಅಷ್ಟು ಸುಲಭವಾಗಿ ಬೇಗನೆ ಆಗೋಲ್ಲ. ಬೆಳಗ್ಗೆ ನಾನು 9 ಗಂಟೆಗೆ ಹೋಗಿದ್ದು, 11:30 12 ಗಂಟೆ ಆಗೇ ಬಿಡ್ತು. ಹಂಗಾಗಿ ಅಮ್ಮನೇ ಬಿಸಿಬೇಳೆಬಾತ್ ಮಾಡಿದ್ರು, ಇಲ್ಲೇ ತಿಂಡಿ ತಿನ್ಕೊಂಡೆ. ಹಾಗೆಯೇ ಎಲ್ಲ ಸಂಘದ ಕೆಲಸ ಮುಗಿಸಿ ಅಮ್ಮ ಬೆಂಗಳೂರಿಗೆ ಕೊಟ್ಟು ಕಳಿಸ್ಲಿಕ್ಕೆ ಸೊಪ್ಪೆಲ್ಲ ತಂದಿಟ್ಟಿದ್ರು. ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಾನು ಮನೆಗೆ ಬಂದು ವಾರ ಮಾಡೋದ್ರಲ್ಲಿ 1 ಗಂಟೆ ಆಗಿಬಿಟ್ಟಿತ್ತು. ವಾರ ಮಾಡಿ ನಾನು ಬೆಳಗ್ಗೆದು ಚಪಾತಿ ಇಟ್ಟಿತ್ತಲ್ವ, ಸಿಂಚುಗೆ ಮಾಡಿಕೊಟ್ಟು ಕಳಿಸಿದ್ದು. ನಾನು ತಿಂಡಿ ತಿಂದಿರಲಿಲ್ವಲ್ಲ ಇಲ್ಲಿ, ಅದಕ್ಕೇ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತು ತುಂಬಾ ಬ್ಯುಸಿ ಅಂತಲೇ ಹೇಳ್ಬೋದು. ನನಗೆ ಸಂಘದ ಕೆಲಸ ಎಲ್ಲ ಇದ್ಬಿಟ್ರೆ ಕೆಲಸ ಆಗೋದೇ ಇಲ್ಲ. ಹಂಗಾಗಿ ಈ ರೀತಿಯಾಗಿ ಪಲ್ಯನೂ ಮಾಡಿಕೊಂಡೆ. ಮಧ್ಯಾಹ್ನ ಸ್ವಲ್ಪ ಲೇಟೇ ಆಗೋಯ್ತು, ಇವತ್ತು 2 ಗಂಟೆ ಆಯಿತು ಊಟ ಮಾಡೋದ್ರಲ್ಲಿ. ಚಪಾತಿ, ಬೆಂಡೆಕಾಯಿ ಪಲ್ಯ, ಮೊಸರು ಜೊತೆಗೆ ಸ್ವಲ್ಪ ಖಾರದ ಪುಡಿ, ಉಪ್ಪನ್ನ ಬೆರೆಸಿದ್ದೀನಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಫಾಲೋ ಮಾಡಿ.